ನನ್ನ ಪೋಷಕರು ನನ್ನ ಒಡಹುಟ್ಟಿದವರನ್ನು ಅತಿಯಾಗಿ ಮುದ್ದಿಸುತ್ತಾ ನನ್ನನ್ನು ಮಾತ್ರ ಒಂದು ನೆರಳಿನಂತೆ ನಡೆಸಿಕೊಂಡರು. ನಾನು ಹಳೆಯ ಬಟ್ಟೆಗಳನ್ನು ಧರಿಸುತ್ತಾ ಕಷ್ಟಗಳ ನಡುವೆ ಬೆಳೆದವಳಾಗಿದ್ದೆ. ಆದರೆ ನನ್ನ ಒಡಹುಟ್ಟಿದವರು ಬಂದ ಮೇಲೆ ಎಲ್ಲವೂ ಬದಲಾಯಿತು. ಅವರಿಗೆ ಎಲ್ಲವೂ ಸಿಕ್ಕಿತು, ನನಗೆ ಏನೂ ಸಿಗಲಿಲ್ಲ. ನನ್ನ ಒಡಹುಟ್ಟಿದವರು ಅತಿರೇಕದ ಹಠಮಾರಿಗಳಾದರು ಮತ್ತು ನನ್ನ ಪೋಷಕರಿಗೆ ಅದು ತುಂಬಾ ಇಷ್ಟವಾಯಿತು. ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆಯೆಂದರೆ, ಒಂದು ವರ್ಷ ನನ್ನ ಪೋಷಕರು ನನಗೆ ಕ್ರಿಸ್ಮಸ್ ಉಡುಗೊರೆಗಳನ್ನು ಖರೀದಿಸುವುದನ್ನೇ ಮರೆತುಬಿಟ್ಟರು. ನನ್ನ ಒಡಹುಟ್ಟಿದವರು ನನ್ನ ಮೇಲೆ ಆಟಿಕೆಗಳನ್ನು ಎಸೆದು ನನ್ನ ಮುಖದ ಮುಂದೆ ಕಿರುಚುತ್ತಿದ್ದರು, ಆದರೆ ನನ್ನ ಪೋಷಕರು ಕೇವಲ ಮೌನವಾಗಿ ನೋಡುತ್ತಿದ್ದರು. ನಂತರ ನನ್ನ ಸವಣನೆ ಹುಟ್ಟುಹಬ್ಬ ಬಂದಿತು. ಯಾವುದೇ ಪಾರ್ಟಿ ಇಲ್ಲ, ಕೇಕ್ ಇಲ್ಲ, ಏನೂ ಇರಲಿಲ್ಲ. ಬದಲಾಗಿ ನನ್ನ ಪೋಷಕರು ಆ ಹಣವನ್ನು ನನ್ನ ತಂಗಿಯ ಬ್ಯಾಲೆ ಮತ್ತು ನನ್ನ ತಮ್ಮನ ಫುಟ್ಬಾಲ್‌ಗಾಗಿ ಖರ್ಚು ಮಾಡಿದರು. ನನಗೆ ಸಾಕಾಗಿತ್ತು. ನಾನು ನನ್ನ ಅಜ್ಜ-ಅಜ್ಜಿಯ ಜೊತೆ ವಾಸಿಸಲು ಹೋದೆ ಮತ್ತು ನನ್ನ ಇಡೀ ಕುಟುಂಬದವರು ನನ್ನ ಪೋಷಕರನ್ನು ಸಂಪರ್ಕದಿಂದ ಕಡಿತಗೊಳಿಸಿದರು. ಈಗ ಇದ್ದಕ್ಕಿದ್ದಂತೆ ಅವರು ಒಂಟಿಯಾಗಿದ್ದಾರೆ. ಅವರು ಈಗ ಎಲ್ಲವನ್ನೂ ಸರಿಪಡಿಸಿಕೊಳ್ಳಲು ಬಯಸುತ್ತಾರೆ, ಆದರೆ ತಾವು ತಪ್ಪು ಮಾಡಿದ್ದೇವೆಂದು ಒಪ್ಪಿಕೊಳ್ಳಲು ಮಾತ್ರ ತಯಾರಿಲ್ಲ. ನಾನು ಅವರಿಗೆ ಎರಡನೇ ಅವಕಾಶ ನೀಡಬೇಕೇ?